ಕಾದು ಕುಳಿತ ಫ್ಯಾನ್ಸ್ಗೆ ರಾಜಾಹುಲಿ ಕೊಟ್ರ ಬಿಗ್ ಶಾಕ್. ಟಾಕ್ಸಿಕ್ ರೀಶೂಟ್ಗೆ ಮುಂದಾದ್ರ ರಾಕಿ ಭಾಯ್. ನಿಜಾನ ಇಲ್ಲ ವದಂತಿಯ? KVN ಕೊಟ್ಟ ಕ್ಲಾರಿಟಿ ಏನು? ಕನ್ನಡದ ಹೆಮ್ಮೆಯ ನಟ ರಾಕಿಂಗ್ ಸ್ಟಾರ್ ಯಶ್ ಗ್ಲೋಬಲ್ ಬಾಕ್ಸ್ ಆಫೀಸ್ಗೆ ಲಗ್ಗೆ ಇಡೋ ತಯಾರಿಯನ್ನ ನಡೆಸಿದ್ದಾರೆ. ಸದ್ಯ ಟಾಕ್ಸಿಕ್ ಮತ್ತು ರಾಮಾಯಣ ಮೂಲಕ ಯಶ್ ದೊಡ್ಡದಾಗಿನೇ ಸೌಂಡ್ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಟಾಕ್ಸಿಕ್ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. KGF 2 ಬಳಿಕ ಯಶ್ ಅಳೆದು ತೂಗಿ ಟಾಕ್ಸಿಕ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಸಿನಿಮಾದ ಬಹುತೇಕ ಶೂಟಿಂಗ್ ಕೂಡ ಮುಗಿಯುವ ಹಂತಕ್ಕೆ ಬಂದಿದೆ. ಈ ವೇಳೆ ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ಸಿಕ್ ಬಗ್ಗೆ ಸುದ್ದಿಯೊಂದು ಹರಿದಾಡ್ತಾ ಇತ್ತು. ಯಶ್ ನಟಿಸ್ತಾ ಇರುವಂತಹ ಟಾಕ್ಸಿಕ್ ಕನ್ನಡ ಚಿತ್ರರಂಗದಿಂದ ಮತ್ತೊಂದು ಅಸ್ತ್ರ ರೆಡಿ ಆಗ್ತಾ ಇದೆ. ಈ ಬಾರಿ ಪ್ಯಾನ್ ಇಂಡಿಯಾ ಅಲ್ಲ, ನೇರವಾಗಿ ಗ್ಲೋಬಲ್ ಬಾಕ್ಸ್ ಆಫೀಸ್ಗೆ ಲಗ್ಗೆ ಇಡೋದಕ್ಕೆ ಸಕಲ ರೀತಿಯಲ್ಲೂ ಸಿದ್ಧತೆಗಳು ನಡೀತಾ ಇದೆ. ಹೀಗಾಗಿ ಅಂತಾರಾಷ್ಟ್ರೀಯ ಫಿಲ್ಮ್ ಮೇಕರ್ಸ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಹೀಗಿರುವಾಗ ಇತ್ತೀಚೆಗೆ ಯಶ್ ಸಿನಿಮಾದ ಮೇಕಿಂಗ್ ನೋಡಿದ್ದು ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ತೆಗೆದ ದೃಶ್ಯಗಳು ಅವರಿಗೆ ಇಷ್ಟ ಆಗಿಲ್ಲ. ಹೀಗಾಗಿ ಟಾಕ್ಸಿಕ್ ರೀಶೂಟ್ ಮಾಡೋದಕ್ಕೆ ಯಶ್ ನಿರ್ಧಾರ ಮಾಡಿದ್ದಾರೆ ಎನ್ನುವಂತಹ ಸುದ್ದಿ ಹಬ್ಬಿತ್ತು. ಗಾಳಿ ಸುದ್ದಿಗೆ ಬಾಲಿವುಡ್ನ ತರಾನ್ ಆದರ್ಶ್ ರಿಯಾಕ್ಟ್. ಮಾರ್ಚ್ 19ಕ್ಕೆ ಟಾಕ್ಸಿಕ್ ರಿಲೀಸ್ ಆಗೋದು ಫಿಕ್ಸ್. ಬಾಲಿವುಡ್ನ ಟ್ರೇಡ್ ಎಕ್ಸ್ಪರ್ಟ್ ತರಾನ್ ಆದರ್ಶ್ ತನ್ನ ಎಕ್ಸ್ ಖಾತೆಯಲ್ಲಿ ಟಾಕ್ಸಿಕ್ ರಿಲೀಸ್ ಬಗ್ಗೆ ಮಹತ್ವದ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಟಾಕ್ಸಿಕ್ ಬಗ್ಗೆ ರೂಮರ್ ಹರಿದಾಡ್ತಿದ್ದಂತೆ KVN ಪ್ರೊಡಕ್ಷನ್ ಜೊತೆ ಕ್ಲಾರಿಟಿ ತೆಗೆದುಕೊಂಡು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. KVN ಈಗಾಗಲೇ ಮಾರ್ಚ್ 19, 2026ಕ್ಕೆ ಸಿನಿಮಾ ರಿಲೀಸ್ ಅಂತ ಹೇಳಿಕೊಂಡಿತ್ತು. ಅದೇ ದಿನ ಬಿಡುಗಡೆಯಾಗ್ತಾ ಇದ್ದು ಸಿನಿಮಾ ಮುಂದೂಡುತ್ತಾರೆನ್ನುವಂತಹ ವದಂತಿಗಳೆಲ್ಲವೂ ಸುಳ್ಳು ಅಂತ ನಿರ್ಮಾಣ ಸಂಸ್ಥೆ ಸ್ಪಷ್ಟಪಡಿಸಿದ್ದಾಗಿ ತರಾನ್ ಆದರ್ಶ್ ಹೇಳಿದ್ದಾರೆ. ಟಾಕ್ಸಿಕ್ಗೆ 140 ದಿನಗಳು ಬಾಕಿ ಉಳಿದಿದ್ದು ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾ ಟಾಕ್ಸಿಕ್ ಗ್ಲೋಬಲ್ ಬಾಕ್ಸ್ ಆಫೀಸ್ಗೆ ಲಗ್ಗೆ ಇಡೋದಕ್ಕೆ ಕೇವಲ 140 ದಿನಗಳಷ್ಟೇ ಬಾಕಿ ಉಳಿದಿದೆ. ಮಾರ್ಚ್ 19, 2026ಕ್ಕೆ ಟಾಕ್ಸಿಕ್ ರಿಲೀಸ್ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದ್ದು ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಟಾಕ್ಸಿಕ್ ಥಿಯೇಟರ್ಗೆ ಲಗ್ಗೆ ಇಡ್ತಾ ಇದೆ. ಹಾಗೆ ಈದ್ ಕೂಡ ಇರೋದ್ರಿಂದ ರಜೆಯ ದಿನಗಳನ್ನ ಸದುಪಯೋಗ ಪಡಿಸಿಕೊಳ್ಳೋದಕ್ಕೆ ನಿರ್ಧರಿಸಿದ್ಯಂತೆ. ಹೀಗಾಗಿ ಟಾಕ್ಸಿಕ್ ರಿಲೀಸ್ ಡೇಟ್ ಬದಲಾವಣೆ ಇಲ್ಲ ಎನ್ನಲಾಗಿದೆ. ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಏಕಕಾಲಕ್ಕೆ ಶೂಟಿಂಗ್ ನಡೆದಿದ್ದು ಭಾರತದ ಪ್ರಮುಖ 5 ಭಾಷೆಗಳು ಸೇರಿದಂತೆ ಹಲವು ವಿದೇಶಿ ಭಾಷೆಗಳಲ್ಲಿ ರಿಲೀಸ್